ಅಣ್ಣ ಇಳಿರಿ ಇಬ್ರು ಇಳಿರಿ ರಿವರ್ಸ್ ತೊಗೊಳೋಣ. ಸರ್ಪ್ರೈಸ್ ಮದರ್ ಫಾದರ್ ಆಲ್ಬಮ್ ಚಿಕನ್, ಗೀ ರೈಸ್, ಕಾಂಪ್ಲಿಮೆಂಟ್ರಿ ದಾಲು. ಹಬ್ಬನೇ ಇವತ್ತು. ಚಿಕ್ಕಿ ಚಿಕ್ಕಿ ಚಿತ್ತಾಲೆ ಗಿಲ 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 ಹುಚ್ಚು ಅನ್ನಲೆ What is up fam? Hi, so welcome back to my new vlog guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾವು ರೆಸಾರ್ಟಿಂದ. ಇವತ್ತಿನ ರೆಸಾರ್ಟ್ ನಿಮ್ಗೆ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ರಾತ್ರಿ ವ್ಲಾಗ್ ಅಪ್ಲೋಡ್ ಆಗಿರಲಿಲ್ಲ, ಏನೋ ಸ್ಟ್ರೆಸ್ ಇತ್ತು. ಬೆಳಗ್ಗೆ ಎದ್ದಿಲ್ಲ ಸ್ನಾನ ಮಾಡ್ಕೊಳ್ಳೋಣ ಅಂದರೆ ಬಿಸಿನೀರು ಬರ್ತಾ ಇಲ್ಲ ಆ್ಯಂಡ್ ಇಲ್ಲಿ ವೈಫೈ ಇಲ್ಲ. ತುಂಬ ದೊಡ್ಡ ಸ್ಕ್ಯಾಮ್ ಆಗಿದೆ ನಮ್ಮ ಜೊತೆಗೆ, ನಿಮ್ಗೆ ಆಮೇಲೆ ಹೇಳ್ತೀನಿ. ಅದು ಬಿಟ್ಟರೆ ನೋಡಿ ಬುಲೆಟ್ ನಿಲ್ಸೋರು ಯಾವುದು. ಜಾವ ಇದು ಬುಲೆಟ್ ಅಲ್ಲ, ಜಾವ ನೋಡಿ. ಇದು ಬಾರ್ಬಿಕ್ಯೂ ನೇಷನ್ ಪ್ಲೇಸ್ ಇದು. ಇಲ್ಲಿ ರಾತ್ರಿ ಕೂತ್ಕೊಂಡು ಚಿಕನ್ ಮಟನ್ ತಿನ್ನೋದು ಜನ, ಬಾರ್ಬಿಕ್ಯೂ ಪನ್ನೀರ್ ಗಿನ್ನೀರು. ನಾವು ಇದನ್ನು ತೊಗೊಂಡಿಲ್ಲ. ಅದು ಬಿಟ್ಟರೆ ಎಲ್ಲೇ ಮೇ ಬಿ ರೆಡಿ ಮಾಡೋದು ಅನಿಸುತ್ತೆ. ತುಂಬ ನೀಟಾಗಿದೆ ಅಲ್ವಾ ಅಣ್ಣ? ತುಂಬ ನೀಟಾಗಿದೆ, ತಿನ್ನಬೇಕು ಅನಿಸ್ತಿದೆ ನೋಡಿದ್ರೆ. ಅದು ಬಿಟ್ಟರೆ ಇಲ್ಲೊಂದು ಮಳೆಯಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಛತ್ರಿ ಜೊತೆಗೆ ಇಲ್ಲೊಂದು ಅಣ್ಣ ಇದೇನಿದು ಫಿರಂಗಿ ಅಲ್ಲ, ಅದು ಇದು ಎತ್ತಿನ ಗಾಡಿ ಫಿರಂಗಿ ಅಂತ ಐತೆ ಪ್ರಶಾಂತನ ಗೈಸ್. ಸೊ ವ್ಯೂ ಬಂದು ಇದು, ಇಲ್ಲೊಂದು ಡ್ರೋನ್ ಇದ್ದಿದ್ರೆ ಎಂಥ ವ್ಯೂ ಇರೋದು ಗೊತ್ತಾ. ಒಂದು ಡ್ರೋನ್ ತೊಗೊಳ್ಳೇಬೇಕು. ನಾನು ಬೆಂಗಳೂರಿಗೆ ಹೋಗಿದ ತಕ್ಷಣ ಫಸ್ಟ್ ಮಾಡೋದೆ ಡ್ರೋನ್ ತೊಗೊಳ್ಳೋದು. ನೋಡಿ ಗೈಸ್, ನೋಡಿ ವಾವ್. ಆಪ್ರೇಟರಾ? ಅದು ಕಲಿಬೇಕು ಫಸ್ಟ್. ಏನು ಡ್ರೋನ್ ಪೈಲಟ್ ನನ್ನ ಹತ್ರ ಐತಲ್ಲ ಡ್ರೋನ್. ಯಾವುದು? 2000 ರೂಪಾಯಿದು. ಅದು ಬೇರೆ ಇದು ಬೇರೆ ಅಣ್ಣ. ಇಲ್ಲ ಕಷ್ಟ ಇದೆ ಇದು. ನಾ ಅದಕ್ಕೆ ತಗೊಂಡಿಲ್ಲ ಇನ್ನು. ಅದೊಂಥರ ಕಲಿಯಕ್ಕೆ ಕಷ್ಟ ಅಂತ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ, ಇಲ್ಲಾಂದ್ರೆ ತಗೊಂಡ್ಬಿಡ್ತಿದ್ದೆ. ಕಲಿಯಕ್ಕೆ ಏನು ಕಷ್ಟ ಇಲ್ಲ ಅದು. ನೋಡಿ ಏನೋ ಇದೆ ಇಲ್ಲಿ ಪಾಂಡ್ ತರ, ಕೊಚ್ಚೆ ನೀರಾ? ಮೀನಿದೆ ನೋಡೋಣ ಬಾ. ಕೊಚ್ಚೆ ನೀರು. ಇಲ್ಲಿ ತುಂಬಿಟ್ಟು ಅಲ್ಲಿ ಹೋಗಿ ಹರಿಯುತ್ತೆ ಅಲ್ಲಿ. ಇಲ್ಲಿಂದ ಹಿಂಗೆ ಫಾಲ್ಸ್ ತರ ಹೋಗೋದು. ನೈಸ್. ಇಲ್ಲಿಂದ ಅಲ್ಲೋಗಿ ಫಾಲ್ಸ್ ತರ ತುಂಬುತ್ತೆ. ಜಾಗ ತುಂಬ ದೊಡ್ಡದು ಆ್ಯಂಡ್ ಚೆನ್ನಾಗಿದೆ ವೈಬ್. ಬಟ್ ಪ್ರಾಬ್ಲಮ್ ಏನು ಅಂದರೆ ಇವ್ರದ್ದು ಸರ್ವಿಸ್ ಸರಿ ಇಲ್ಲ, ಮತ್ತು ತುಂಬ ಸುಳ್ಳು ಹೇಳಿದ್ದಾರೆ. ಒಂದು ವೈಫೈ ಇದೆ, ಮತ್ತು ಬಿಸಿನೀರು ಬಂದೇ ಬರುತ್ತೆ ಅಂತೆಲ್ಲ. ಬಿಸಿನೀರು ಇನ್ನೂ ಬಂದಿಲ್ಲ. ತಣ್ಣೀರಲ್ಲಿ ಮಗ ತೊಳ್ಕೊಂಡಿದ್ದೀನಿ. ನಾನು ಸ್ನಾನ ಮಾಡಬೇಕಿತ್ತು. ಎಲ್ಲರೂ ಬೇರೆ ಕಡೆ ಹೋಗಿ ಸ್ನಾನ ಮಾಡೋಣ ಅಂತ, ಯಾರೂ ಸ್ನಾನ ಮಾಡಿಲ್ಲ. ಸೊ ಅದೊಂದು ವೈಫೈ. ನನ್ನ ವ್ಲಾಗ್ ಅಪ್ಲೋಡ್ ಆಗಿಲ್ಲ ಇವ್ರಿಂದ. ಸೊ ಬಿಸಿನೀರಿಗೆ ಸೋಲಾರ್ ಹಾಕಿದ್ದಾರೆ ಇಲ್ಲಿ, ಬಟ್ ಬಿಸಿನೀರೇ ಬಂದಿಲ್ಲ. ಮತ್ತು ಅದೇನದು ಮಳೆಗೆ ಇಟ್ಟಿರೋದು ಅನ್ಸುತ್ತೆ, ವಾಚ್ಮ್ಯಾನ್ ಕೂರಕ್ಕೆ. ಅದು ವಾಚ್ ಟವರ್ ಥರ ಇದೆ. ಮತ್ತೆ ನೋಡಿ ಬೇಜಾನ್ ಟೆಂಟ್ ಹೌಸ್ಗಳಿದೆ ಇಲ್ಲಿ. ಬರೀ ಟೆಂಟ್ ಹೌಸ್ ಇರೋದು 1, 2, 3, 4 ಬೇಜಾನ್ ಟೆಂಟ್ ಹೌಸ್ ಇದೆ. ತುಂಬ ದೊಡ್ಡ ಜಾಗ. ಅಲ್ಲಿ ನೋಡಿ ಅದೊಂದಿದೆ, ಕಂಟೈನರ್ ಸ್ಟೇ. ಮೇಲೆ ಎಷ್ಟಿದೆ ನೋಡು, 1, 2, 3, 4 ಹೆವಿ ಕಂಟೈನರ್ ಸ್ಟೇ ಇದೆ. ತುಂಬ ದೊಡ್ಡ ಜಾಗ ಅಣ್ಣ ಇದು. ತುಂಬ ದೊಡ್ಡ ಜಾಗ ಬೆಟ್ಟದ ಮೇಲೆ ಇರೋದು. ಸೊ ಮೇನ್ ಕೊಡೋಕೆ ಅಲ್ಲಿದೆ ನೋಡಿ, ಅದು ಸಿಟಿ ಅಲ್ಲಿ ಕಾಣ್ತಾ ಇತ್ತಲ್ಲ. ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಆ ಕಡೆ ಹೋಗ್ಬಿಟ್ಟು ಇಲ್ಲಿಂದ ನಿಮ್ಗೆ ಏನೇ ಬೇಕಿದ್ರು ಒಂದು 7-8 ಕಿಲೋಮೀಟ್ರ್ ದೂರ ಹೋಗಲೇಬೇಕು. ಆ್ಯಂಡ್ ನಿಮ್ಗೆ ರೂಮ್ಸ್ ಬೇಕಿದ್ರೆ ಅಂದರೆ ಇಲ್ಲಿಗೆ ಬರಲೇಬೇಕು. ಒಳ್ಳೆ ವೈಬ್ ಇರೋದು. ಅಲ್ಲಿದ್ದರೆ ನಿಮ್ಗೆ ಈ ಥರ ವೈಬ್ ನನ್ನ ಪ್ರಕಾರ ಸಿಗೋಲ್ಲ ಅನ್ಸುತ್ತಲ್ವ ಅಣ್ಣ? ಈ ಥರ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಬಂದ್ರೆ ನಿಮಗೆ ಒಂಚೂರು ನೇಚರ್ ಎಂಜಾಯ್ ಮಾಡೋಕ್ಕಾಗೋದು. ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಫಸ್ಟ್ ಪಾಯಿಂಟ್ ಟ್ರಿಪ್ಪಲ್ಲಿ ಏನು ಅಂದರೆ, ಒಂದು ರೂಮ್ ಬುಕ್ ಮಾಡ್ಕೊಂಡು ಆಮೇಲೆ ಟ್ರಿಪ್ಪಿಗೆ ಬನ್ನಿ ಇಂಥ ಜಾಗಕ್ಕೆ. ಬಿಕಾಸ್ ರೂಮ್ ಇಲ್ಲ ಅಂದರೆ ನೀವು ಎಲ್ಲೂ ಹೋಗೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ನಂತರ ಪ್ಲಾನ್ ಮಾಡ್ಕೊಂಡು ಬರ್ಬೇಡಿ. ಇವ್ರ ಥರ ಮಾತ್ರ ದಯವಿಟ್ಟು ಪ್ಲಾನ್ ಮಾಡ್ಬಿಡಿ. ಒಂದು ರೂಮ್ ಬುಕ್ ಮಾಡಿಬಿಟ್ಟು ಡೆಸ್ಟಿನೇಷನ್ ಅದು ಅಲ್ಲಿ ಹೋಗ್ಬಿಟ್ಟು ಬ್ಯಾಗೆಲ್ಲ ಬಿಸಾಕ್ಬಿಟ್ಟು ಆಮೇಲೆ ಜಾಗ ಹುಡುಕೋದು, ಎಲ್ಲಿ ಹೋಗೋದು, ಏನು ಮಾಡೋದು ಅಂತ. ನಾವು ರೂಮ್ ಹುಡ್ಕೋಕ್ಕೆ ಒಂದು ದಿನ ತಗೋತಾ ಇದ್ದೀವಿ ಎಲ್ಲ ಜಾಗದಲ್ಲೂ. ಊಟಿಲೂ ಅದೇ ಮಾಡಿದ್ವಿ, ಇನ್ನೊಂದು ಜಾಗದಲ್ಲೂ ಅದೇ ಮಾಡಿದ್ವಿ, ಕೊಡೈಕೆನಲ್ಲೂ ಅದೇ ಮಾಡಿದ್ವಿ. ರೂಮ್ ಹುಡ್ಕೋದೇ ಒಂದು ದಿನ ಫುಲ್ ಸರ್ಕಸ್ ನಮ್ಮದು. ಈಗ ಮುನಾರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ. ಅಲ್ಲೋಗಿ ಏನು ಮಾಡ್ತೀವಿ ಗೊತ್ತಿಲ್ಲ, ನೋಡೋಣ. ಸೊ ನಿಮ್ಗೆ ಅನಿಸ್ತದೆ ಈ ವಿಡಿಯೋ ಈ ಟ್ರಿಪ್ ಪ್ಲಾನಿಂಗ್ ಮಾಡಿರೋ ಪ್ರಶಾಂತ್ ಅಣ್ಣ ಅವ್ರ ಬಗ್ಗೆ ಮತ್ತು ಟ್ರಿಪ್ ಪ್ಲಾನಿಂಗ್ ಮಾಡಿರೋರ ಬಗ್ಗೆ ಈ ಟ್ರಿಪ್ಪು ಹೆಂಗೆ ಅನಿಸ್ತದೆ? ಈ ಟ್ರಿಪ್ಪು ಚೆನ್ನಾಗಿದೆ. ಬಟ್ ಏನಂದರೆ ಪ್ಲೇಸಸ್ ನೋಡ್ತಾ ಇಲ್ಲ, ಬರೀ ಸುತ್ತಾಡ್ತಾ ಇದ್ದೀವಿ. ಆಮೇಲೆ ನೇಚರ್ ಎಂಜಾಯ್ ಮಾಡ್ತಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಅದು ನೆನ್ನೆ ಒಂದೇ ಎಂಜಾಯ್ ಮಾಡಿದ್ದು. ಮೊನ್ನೆ ಊಟಿಲಂತೂ ಕ್ರೇಜಿ, ಈ ಕಾಲು ಇಡೋಕ್ಕಾಗಲಿಲ್ಲ ಅಲ್ಲಿ. ಊಟಿನೇ ಚೆನ್ನಾಗಿರುತ್ತೆ ಅಂತ ಹೋಗಿದ್ವು,
ಕೊಡೈಕೆನಾಲ್ ಮಾತ್ರ ಸೂಪರು. ಬಟ್ ಏನಂದರೆ ಇನ್ನೂ ಪ್ಲೇಸಸ್ ನೋಡಿಲ್ಲ, ಈಗ ಹೋಗ್ಬೇಕು, ಸಂಜೆ ಮತ್ತೆ ಸಿಗೋಣ. ಸೊ ನೀವೇನಂತೀರಾ? ಈ ಥರ ರಿವ್ಯೂಸ್ ಸುಮ್ಮನೆ ಇರಬೇಕು. ಅಲ್ಲ ಬಾಯಿ ಬಿಟ್ರೆ ನಿಂಗೆ ತುಬುಕ್ ಅನ್ಬೀಳುತ್ತೆ. ನಿನ್ ಬಾಯಿ ಬಿಟ್ರೆ ಅಲ್ಲ ನೋಡಿ, ಅವ್ರೊಬ್ರು ಇದ್ದಾರೆ, ಇಲ್ಲೊಬ್ರು ಇದ್ದಾರೆ, ನಾನೊಬ್ಬ ಇದ್ದೀನಿ. ಬಾಯಿ ಬಿಡು ನೀನು, ಸಕ್ಕತ್ತಾಗಿದೆ ಅಂತ ಹೇಳು. ಕಾರಲ್ಲಿ ಮಲಗಿದ್ರೆ ಎಷ್ಟು ಚೆನ್ನಾಗಿರೋದು. 4 ದಿನ ಕಾರಲ್ಲಿ ಮಲಗ್ಬೇಕಂತೆ. ಅದು ಏನ್ ಹೇಳ್ತಾರೆ ಗೊತ್ತಾ ಬಬ್ಲು, ನೀನ್ ಒಬ್ಬನಿಗೋಸ್ಕರ ಲಕ್ಸುರಿ ರೂಮ್ ಮಾಡಿರೋದು. ಇಲ್ಲ ಅಂದ್ರೆ ನಾವು ಮಾಡ್ತಾನೆ ಇಲ್ಲ ರೂಮ್, ಕಾರಲ್ಲಿ ಮಲ್ಕೋತಿದ್ವಿ ಅಂತ. ಲಕ್ಸುರಿ ರೂಮ್ ತೋರಿಸ್ತೀನಿ ರೀ ನಿಮ್ಗೆ, ಲಕ್ಸುರಿ ರೂಮ್ ತೋರಿಸ್ತೀನಿ ರೀ. ನೋಡಿ ಇದು ಲಕ್ಸುರಿ ರೂಮ್ ಇತ್ತು, ಲಕ್ಸುರಿ ರೂಮ್ ಅಂತ. ನಿಮ್ಗೆ ಅನಿಸ್ತಾ ಇದೆ ಬ್ರೋ? ಸೂಪರ್ ಅಷ್ಟೇ, ಒಂದೇ ಮಾತು ಇವ್ರು ಯಾರು ರೆಹಮಾನ್ ಇವರು. ಬರ್ರಿ ಈಗ ಹೋಗೋಣ. ಎಲ್ಲ ಹೋಗ್ತಿರೋದು ಕೊಡೈಕೆನಾಲ್ಗೆ ನೋಡಿ ಯಾವ ರೇಂಜ್ ಹೋಗ್ತವ್ರೆ. ಸೊ ಅಲ್ಲಿಂದ ಹೊರಟ್ವಿ, ಸಕ್ಕ ಟ್ರಾಫಿಕ್ ಇದೆ, ಫುಲ್ ಜಾಮ್ ಅನ್ಕೊಡಿ. ನೋಡಿ ಹೋಗ್ತಾನೆ ಅವರ ಜನ ಮೇಲ್ಗಡೆ. ಕೊಡೈಕೆನಾಲ್ಗೆ ಎಷ್ಟು ಜನ ಹೋಗ್ತಾವ್ರು ನೋಡಿ. ಈಗ ನಾವಿಲ್ಲಿ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಆ್ಯಂಡ್ ನಮ್ಮ ವೈಫೈ ಬೇಕಿತ್ತು, ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ವೈಫೈ ತೊಗೊಂಡು ಅಪ್ಲೋಡ್ ಮಾಡೋದು ಬ್ಲಾಗ್ನ. ಸೊ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಯಾವುದೋ ಕಂಪ್ಯೂಟರ್ ಅಂಗಡಿ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಅವ್ರಿಗೆ ವೈಫೈ ಕೇಳ್ತಾ ಇದ್ದೀನಿ, ಅವ್ರು ಕೊಟ್ಟರೆ ಒಂಚೂರು ಪೇ ಮಾಡ್ತೀನಿ ಕೊಡಿ ಅಂತ ಹೇಳಿದ್ದೀನಿ. ಇನ್ನು ಪಾಸ್ವರ್ಡು ಕೊಟ್ಟಿದ್ದಾರೆ, ಕನೆಕ್ಟ್ ಮಾಡೋದಷ್ಟೇ. ಅವ್ರ ಹತ್ರ ಪಾಪ ಇದಿದೆ, ಮಾಡು ₹50 ನೋಡಿ. ಏನೋ ವೆರೈಟಿ ಐಟಮ್ಗಳಿದಾವೆ ಇಲ್ಲಿ. ₹50 ಕಾಲ್ ಕೆಜಿ ₹50 ತಾಂಗು. ಫೋನ್ ಪೇ ಇರ್ತದಾ? ಸೊ ಟೇಸ್ಟ್ ಫ್ರೀಯಾಗಿ ಕೊಟ್ಟವ್ರೊಂದು ಕಾಯ್ದು ಅಂದ್ರೆ ಉಳಿ. ಸೊ ₹50 ತಗೊಂಡಿದ್ದೀವಿ ಅಲ್ಸ್ಲೆಂಡ್. ₹50 ಅಲ್ಸ್ಲೆಂಡ್ ತಗೊಂಡಿದ್ದೀವಿ. ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ. ಆನ್ ದ ವೇ ಹೋಗ್ತಾ ಒಳ್ಳೆ ವ್ಯೂ ನೋಡಿದ್ವಿ. ವಾವ್ ಗೈಸ್, ಕೊಡೈಕೆನಾಲಿಂದ ಆಲ್ಮೋಸ್ಟ್ 120-130 ಕಿಲೋಮೀಟ್ರು ಹೋಗ್ತಾ ಇರೋದು ನಾವು ಮುನ್ನಾರ್ಗೆ. ಅಲ್ಲೂ ಗ್ರೀನ್ರಿ ಪ್ಲೇಸೇ, ಮೌಂಟೇನ್ ಪ್ಲೇಸೇ. ಅಲ್ಲಿ ಹೆಂಗಿರುತ್ತೆ ಹೋಗಿ ನೋಡೋಣ. ಅಲ್ಲಿವರೆಗೂ ನಿದ್ದೆ ಹೊಡಿಯೋಣ ಬನ್ನಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೈಸ್, ಏನಾದ್ರು ತಿನ್ನಬೇಕು. ಟ್ರಿಪ್ ಪ್ಲಾನರ್ ನೋಡಿ ಹೆಂಗೆ ಮಲ್ಕೊಂಡವ್ರು. ಗೈಸ್ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ 1 ಗಂಟೆಗೆ ನಿಲ್ಸಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಅನ್ನ ಸಾಂಬಾರು ಟ್ರೈ ಮಾಡ್ತೀವಿ ಫಸ್ಟು. ಚೆನ್ನಾಗಿರೋ ತೊಳೋದು, ಅದಕ್ಕೆ ಮುಂಚೆಲ್ಲ ಒಂದು ಐಸ್ ಕ್ರೀಮ್ ತಿನ್ಬಿಟ್ಟಿದೆ, ಹಸ್ವಾಗ್ತಿದೆ ಅಂತ ಒಂದು ಅನ್ನ ಸಾಂಬಾರು ಹೇಳಿದ್ದೀವಿ. ಚೆನ್ನಾಗಿದ್ದರೆ ಎಲ್ಲರೂ ಹೇಳೋಣ, ಇಲ್ಲ ಅಂದರೆ ಹನಿಬ್ರೋ ತಿಂದಮೇಲೆ ವಾಪಸ್ ಎಲ್ಲರೂ ಬೇರೆ ಕಡೆ ಹೋಗೋಣ. ಹಸ್ಕೊಂಡಿದ್ರು ನಮ್ಮ ಗಾಂಚಲಿ ಕಮ್ಮಿ ಆಗೋಲ್ಲ. ಸೊ ನಾವು ತಿನ್ನೋಣ ಅಂತ ಡಿಸೈಡ್ ಮಾಡ್ಬಿಟ್ವಿ. ಹನಿಬ್ರೋಗೆ ಇಷ್ಟ ಆಯ್ತಂತೆ, ಸೊ ನಾವು ತಿನ್ಬಿಡ್ತೀವಿ. ರಸಮ್ ಹಚ್ಕೊಂಡು ಎಲ್ಲೋ ಕಳ್ದೋಗ್ಬಿಟ್ಟಿದ್ದೀನಿ. ಹಂಗೆ ಸ್ವಲ್ಪ ಒಂದು ಕೈ ಮೇಲೆ ಬಿದ್ದು ಚೇರ್ ಬಿದ್ದುಬಿಟ್ಟಿದೆ. ಏನಿತ್ತಾ? ಓ ಶಟ್ ಪ್ರಶಾಂತಣ್ಣ, ನಾನು ಟೆನ್ಷನ್ಗೆ ಯಾವುದೋ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀನಿ. ಏನಣ್ಣ ನೀನು ಮಾಡಿದ್ದು? ಪಾಕ್ಲೆ ಓಕೆ ರಿವರ್ಸ್ ತಗೋ. ಹಾಂ ಅಣ್ಣ ಇಳಿರಿ ಇಬ್ಬರು ಇಳಿರಿ, ರಿವರ್ಸ್ ತೊಗೊಳೋಣ. ಏನು ಹಳ್ಳ ಇತ್ತಾ ಇಲ್ಲಿ? பின்னாடி தாத்தாக்கு சைடில் போகலாம் சொல்லுங்க, ಅವ್ರು ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಅಣ್ಣ ರಿವರ್ಸ್ ತಗೋ, ಹೇಳ್ತೀವಿ ನಾವು ರಿವರ್ಸ್ ತಗೋ. ಹಂಗೋ ಟೆನ್ಷನ್ ಇருக்கு. ಹೋಗುತ್ತೆ ಒಂದೇ ಸರಿ ಗೋ ಒಂದೇ ಸರಿ. ಮುಂದೆ ಬರಬೇಡಿ. ಅನಿಬ್ರೋ ಒಂಚೂರು ವಿಂಡೋ ತೆಗೀರಿ. ಇಲ್ಲ ಇರಿ. ಹಾಂ ಆಯ್ತಾ? ಆಯ್ತು. ಅಯ್ಯೋ ಇದನ್ನ ನೋಡಿಲ್ಲ ದೋಸ್ತ್, ಇದನ್ನ ನೋಡಿಲ್ಲ ಗೈಸ್. ನಮ್ಮ ಪುಣ್ಯ ಘಾಟ್ ಸೆಕ್ಷನ್ ಇಳಿಸಿಲ್ಲ ಹಿಂಗೆ.
ಅಲ್ವಾ ಗೈಸ್? ನಾವು ತಿಂದಿರೋ ಊಟದಲ್ಲಿ ಇದೊಂದು ಆಫ್ ದ ಬೆಸ್ಟ್ ಸ್ಯಾಟಿಸ್ಫೈಯಿಂಗ್ ಫುಡ್ ಅಂತ ಹೇಳ್ಬೋದು. ವೆಜ್ ತುಂಬ ಸಖತ್ತಾಗಿತ್ತು, ಅನ್ನ ಸಾಂಬಾರು ಪಲ್ಯ ಎಲ್ಲ. ಅದು ಬಿಟ್ಟರೆ ಈಗ ಡ್ಯೂ ಟು ಸಮ್ ಎಮರ್ಜೆನ್ಸಿ ರೀಸನ್ಸ್ ನಾವೀಗ ಮುನ್ನಾರ್ಗೆ ಹೋಗ್ತಾ ಇರೋದು ವಾಪಸ್ಸು ಮೈಸೂರಿಗೆ. ಸೊ ಪ್ರಶಾಂತ ನಾನು ಡ್ರಾಪ್ ಮಾಡಿಬಿಟ್ಟು ನಾವು ಮತ್ತೆ ಕೇರಳಗೆ ಹೋಗ್ತೀವಿ. ಇಲ್ಲ, ಸೊ ಅಲ್ಲಿಂದ ಬ್ಯಾಂಗ್ಳೂರು. ಸೊ ಟ್ರಿಪ್ ಇಲ್ಲಿಗೆ ಮುಗಿತಾ ಇದೆ ಡ್ಯೂ ಟು ಸಮ್ ಎಮರ್ಜೆನ್ಸಿ ರೀಸನ್ಸ್. ಬಟ್ ಈಗ ಅಲ್ಲಿಂದ ಮೈಸೂರು 500 ಕಿಲೋಮೀಟರ್ ಇದೆ. ಹೆಂಗೆ ಓಡಿಸೋದು ಹೆಂಗೆ ಹೋಗೋದು ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಗೋ. ಸಖತ್ ಜೋರು ಮಳೆ ಶುರು ಆಗೋಯ್ತು ನೋಡಿ. ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ನೋಡಿ. ಎಲ್ಲ ಅನ್ಭವಿಸ್ಬಿಟ್ವಿ, ಬಿಸಿಲು, ಮಳೆ, ಚಳಿ, ಸೆಕೆ. ಸ್ವಿಮ್ಮಿಂಗ್ ಪೂಲ್ ನೋಡಿ, ಗಸಗಸೆ ಮರ ಕಾಣಿಸ್ತು, ನಿಲ್ಲಿಸ್ಬಿಟ್ಟು ಗಸಗಸೆ ಕೇಳ್ತಾ ಇದ್ದೀವಿ. ಇನ್ನೆಲ್ಲಿದೆ ಅಂತ ನೋಡೋಣ. ರೆಡ್ ಕಲರ್ ಗಸಗಸೆ ಇಲ್ಲಿ. ನೀನು ತಿಂತೀಯಾ ಪ್ರಶಾಂತ್ ಅಣ್ಣ? ಸರ್ಪ್ರೈಸ್ ಫಾರ್ ಯು. ತಿನ್ನೋಣ ನೀನಿದು? ಒಂದೊಂದು ಹಾಕೋತಿದ್ದೀರಲ್ಲಣ್ಣ. ಮನೆ ಬಣ್ಣಿ ತಿನ್ನಲ್ವಾ? ಬ್ರೋ ಒಂದೊಂದೇ ಹಾಕೋಬೇಕಿತ್ತು. ರೆಡ್ ಕಲರ್ ಎಲ್ಲ ಎತ್ಕೊಂಡ್ಬಿಟ್ರು. ತಗೋ, ರೆಡ್ ಕಲರ್ ಎಲ್ಲ ಹಾಕೊಂಡ್ಬಿಟ್ರು. ನಾನು ಹಾಕೊಳಲ್ಲ, ಇದು ತಗೋ, ಇಷ್ಟರಲ್ಲಿ ತಗೋ, ಇಷ್ಟರಲ್ಲಿ ಆನು. ಗೈಸ್ ಕಾರ್ನ ನೋಡಿಸ್ತಾ ಇದ್ದೀನಿ ಇವಾಗ. ಈ 79 ಕಿಲೋಮೀಟರ್ ಸ್ಟ್ರೈಟ್ ಹೊಡಿಬೇಕು ಇವಾಗ. ಲೆಟ್ಸ್ ಗೋ. ಗೈಸ್ ಈಗ ಪ್ರಶಾಂತ್ ಅಣ್ಣಗೆ ಓಡ್ಸಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ನಾನೊಂದು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತೀನಿ, ಚಾಕ್ಲೇಟ್ ತಂದಿದ್ದೆ, ಫುಲ್ ಮೆಲ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಹಿಂಗೆ ಇಟ್ಕೊಂಡು AC ಮುಂದೆ ಇಟ್ಕೊಂಡು ಕೂತಿದ್ದೀನಿ. ಮೆಲ್ಟ್ ಆಗಿದ್ದು ಚಾಕ್ಲೇಟು ಗಟ್ಟಿಯಾಗಿದೆ ಇವಾಗ. ಗೈಸ್ ಅಲ್ಲಿಂದ ಹೊರಟು ನಾವೀಗ ತಿನ್ನಕ್ಕೆ ನಿಲ್ಸಿದ್ದೀವಿ. A1 ಬಿರಿಯಾನಿ. ಇದು ನನ್ನ ಪೀಸ್, ಇದು ನಂದು ಗ್ರಿಲ್ಲು. ನಿಮಗೆಲ್ಲ ಬ್ಲಾಗಲ್ಲಿ ತಿಂದೆ, ಕಾರದ್ದೆ, ಇಳ್ಕೊಂಡೆ, ತಿಂದೆ, ಟೀ ಕುಡ್ದೆ, ಹತ್ತದೆ, ಮತ್ತೆ ಎಳ್ನೀರು ಕುಡ್ದೆ, ಮತ್ತೆ ಹತ್ತದೆ, ಇದೇ ಕೇಳ್ತಿರ್ತೆ. ಅದು ಒಂದಿನ ತಡ್ಕೊಂಬಿಡಿ, ನಾಳೆ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಇವತ್ತು ಒಂದೇ ದಿನ. ಮಹಾನ್ ಭಾವ. ಮಟನ್ ಬಿರಿಯಾನಿ ಸಾಕಾಗಿದೆ ಗೈಸ್. ಈಗ ಡೈರೆಕ್ಟ್ ಬ್ಯಾಂಗ್ಳೂರು. ಫಸ್ಟು ಪ್ರಶಾಂತ್ ಅಣ್ಣ ಮೈಸೂರು ಡ್ರಾಪ್ ಹಾಕಿ ಹೋಗ್ಬೇಕು ಅಂದ್ಕೊಂಡಿದ್ದು. ಬಟ್ ಕಾರ್ ಎತ್ಕೊಂಡು ಹೋಗುತ್ತಂತೆ ಪ್ರಶಾಂತ್ ಅಣ್ಣ ಮೈಸೂರಿಗೆ ಹೋದ್ಮೇಲೆ, ಬೆಂಗಳೂರಿಗೆ ಹೋದ್ಮೇಲೆ. ನಮ್ಮನೆ ಹತ್ರ ಇದೆಯಲ್ಲ ಕಾರು. ಲೆಟ್ಸ್ ಗೋ. ನಾನು ಸೂಪರ್ ಎಕ್ಸೈಟೆಡ್ ನಮ್ಮ ಮನೆಗೆ ಹೋಗೋಕ್ಕೆ. ಗೈಸ್ ಅಲ್ಲಿಂದ ಊಟ ಮಾಡಿ ಹೊರಟು ನಾವೀಗ ಬಂದಿರೋದು ಫ್ಯೂಲ್ ಹಾಕ್ಸೋಕ್ಕೆ. ಇದು ನಮ್ಮ 3rd ಫುಲ್ ಟ್ಯಾಂಕ್ ಫ್ಯೂಲ್ ಇರ್ಬೋದು ಮೇ ಬಿ. ಈ ಸರಿ ಫುಲ್ ಟ್ಯಾಂಕ್ ಮಾಡಿಸಲ್ಲ ಅನಿಸುತ್ತೆ, ಬಿಕಾಸ್ 2 ಫುಲ್ ಟ್ಯಾಂಕ್ ಆಯಿತು, ಖಾಲಿ ಆಯಿತು. ಇದೊಂದು ಚೂರು ಒಂದು 2-3 ಸಾವಿರಕ್ಕೆ ಹಾಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇರೋದಲ್ವಾ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋದು. ಅಣ್ಣ ನೋಡಿ ಹೆಂಗೆ ನಿಂತವ್ರು ಕೋಪದಲ್ಲಿ. ಸೊ ನಮ್ಮ ದರ್ಶನ್ ಬ್ರೋಗೆ ಗೊತ್ತಾಗ್ತಲ್ಲ ಎಲ್ಲಿರೋದು ಅದು ಅಂತ ಟ್ಯಾಂಕ್ ಓಪನ್ ಮಾಡೋದು. ಗೈಸ್ ನಮ್ಮ ಕಾರಲ್ಲಿ ಇವಾಗ ಒಂದು ದುರ್ವಾಸನೆ ಬರ್ತಿದೆ. ಯಾರೋ ಬಾಂಬ್ ಹಾಕವ್ರೆ, ಆದರೆ ಎಲ್ಲರೂ ತಾಯಣ್ಣ ಇಟ್ಬಿಟ್ಟು ನಾನಲ್ಲ ಅಂತವ್ರೆ. ಹೆಂಗೆ ಕಂಡು ಹಿಡಿಯೋದು? ವಾಸನೆ ಅಂತೂ ಬರ್ತಿದೆ. ಕಿಟಕಿ ಅಂತೂ ತೆಗ್ದಿದ್ದೀವಿ, AC ಆಫ್ ಮಾಡಿ ಕಿಟಕಿ ತೆಗೆದ್ವಿ. ಯಾರು ಬಿಟ್ಟಿದ್ದು ಅಂತ ಕೇಳಿದ್ರೆ ತಾಯಣ್ಣನಲ್ಲ ಅಂತವ್ರೆ. ಓ ನಾವೆಲ್ಲ ಬಿಟ್ಟರೆ ರಾಜಾರೋಷವಾಗಿ ಹೇಳ್ಕೊತೀವಿ. ಆ ತಾಯಣ್ಣ ಇಡಬೇಕಾಗೇ ಇಲ್ಲ. ನಾನು, ಸಂಜಯ್, ಸಾಯಿಲು, ಪ್ರಶಾಂತ್ ಅಣ್ಣನೂ ಅಷ್ಟೇ. ಅನ್ನಿಬ್ರು ಏನಾದ್ರು ಬಿಟ್ರ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಇನ್ನೊಂದು ಚೂರು ದೂರ ಇದೆ, ಇನ್ನೊಂದು 50 ಕಿಲೋಮೀಟರ್ ಇರ್ಬೋದಾ ಬ್ರೋ? 50 ಕಿಲೋಮೀಟ್ರು. ಫೈನಲಿ ಬ್ಯಾಕ್ ಟು ಹೋಮ್. ಲೆಟ್ಸ್ ಗೋ. ನೋಡಿ ಹೊಸೂರು ಪಟಾಕಿ ಅಂಗಡೀಸ್. ಪಟಾಕಿ ಫುಲ್ ಪಟಾಕಿ. ಹೊಸೂರು ಕ್ಲೋಸ್ ಆಗ್ಬಿಡಿದೆ. ಇವಾಗೇನು ಹಬ್ಬ ಗಿಬ್ಬ ಇಲ್ವಲ್ಲ? ಇದೆ ನೋಡು, ಓಪನ್ ಇದೆ. 2-3 ಓಪನ್ ಇದೆ, ಇದೆಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ. ನಾವಲ್ಲೇ ಮನೆ ಹತ್ರ ಆದವರು ಒಂದು ಬಾಕ್ಸ್ ತೊಗೊಂಡು ಹೊಡ್ಬಿಡೋದು. ಇಲ್ಲಿಗೆಲ್ಲ ಬಂದಿಲ್ಲ ಇದುವರೆಗೂ ಲೈಫಲ್ಲಿ. ಅಷ್ಟೆಲ್ಲ ಗ್ರ್ಯಾಂಡಾಗಿ ನಮ್ಮ ಮನೆಯವ್ರು ಮಾಡೋಕ್ಕೂ ಬಿಡಲಿಲ್ಲ. ಒಂದು ಬಾಕ್ಸ್ ಕೊಡ್ತಿದ್ದಾರೆ ಅಡ್ಮಿಷನ್ ನಮಗೆಲ್ಲ. ಇದು ನೋಡಿ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಗೇಟ್ ಅಂತ. ಇದೇ ಗೇಟು ಇದೆ ಕರ್ನಾಟಕ ಸುಸ್ವಾಗತ. ಇಲ್ಲಿಗೆ ಗೇಟ್ ಕರ್ನಾಟಕಕ್ಕೆ. ಇಲ್ಲಿಂದ ಆ ಕಡೆ ಈ ಕಡೆ ಒಂದು ಕಾಲ ಇಟ್ಬಿಟ್ರೆ 2 ಸ್ಟೇಟಲ್ಲಿ ಇದ್ದೀನಿ ಅಂತ ಅಲ್ಲ ಅರ್ಥ. ಆ ಬಾರ್ಡರ್ ಕ್ರಾಸ್ ಆಗಿದ್ದ ಪಕ್ಕದಲ್ಲಿ ಒಂದು ಹೋಟ್ಲಿದೆ, ಅಲ್ಲಿಂದಾನೆ ಕನ್ನಡ ಶುರು ಆಗ್ಬಿಡಿದೆ. ಇಲ್ಲಾಂದ್ರೆ ಬಿಡ್ತಾರ ಹೋಟ್ಲ್ ಅವ್ರನ್ನ. ಇಲ್ಲಿಂದ ಫುಲ್ ಕನ್ನಡ ಶುರು. ಫೈನಲಿ ಓಡಿಸ್ಕೊಂಡು ಬಂದು ರೀಚ್ ಆದ್ವಿ. ಈಗ ಇನ್ನೊಂದು 20-30 ಕಿಲೋಮೀಟರ್ ಇರ್ಬೋದು, ಇಲ್ಲ ಇನ್ನೂ ಜಾಸ್ತಿ ಇರ್ಬೋದು. ಎಲ್ಲಿಗೆ ಯಲಹಂಕ ಹಾಕಿರೋದು ಅವರು?
50 ಇನ್ನೂ ಜಾಸ್ತಿ ಇದೆ. 50. ನಾವು ಕಾಡ್ ಅವಾಯ್ಡ್ ಮಾಡಿದ್ವಿ, ಬಂಡೀಪುರದಿಂದ ಹೋಗೋದ್ ಬೇಡ ಅಂತ. ಮೈಸೂರು ಈ ಕಡೆಯಿಂದ ಹೋದ್ರೆ ಸ್ವಲ್ಪ ಖಾಲಿ ರೋಡ್ ಇರುತ್ತೆ ಅಂತ. ಇಷ್ಟೊತ್ತು ಖಾಲಿ ರೋಡೇ ಇತ್ತು, ಈಗ ಒಂಚೂರು ಟ್ರಾಫಿಕ್ ಶುರು ಆಗಿದೆ. 50 ಕಿಲೋಮೀಟರ್ ಇದೆ. ಎಲ್ಲಿ ಯಲಹಂಕಾಗ 50 ಕಿಲೋಮೀಟರ್ ಅಂತ ಗೈಸ್. ನಮ್ಮ ಮನೆ ಹತ್ರ ವಾಪಸ್ ಬಂದಿದ್ದೀವಿ. ಸೊ ಪ್ರಶಾಂತ್ ಅಣ್ಣ ಗಾಡಿ ಕೀ ಇಸ್ಕೋಬೇಕಿತ್ತು. ಸೊ ನಾವು ಅಮ್ಮಗೆ ನಾನು ಮೇಲಿಂದ ತೊಗೊಂಬರಕ್ಕೆ ಹೇಳಿದೆ ನಮ್ಮ ಮನೆಯಿಂದ. ಯಾರು ಬರ್ತಾರೆ ಇಸ್ಕೊಳ್ಳೋಕ್ಕೆ ಅಂದರು. ಪ್ರಶಾಂತ್ ಅಣ್ಣ ಫ್ರೆಂಡ್ ಯಾರೋ ಬರ್ತಾರೆ ಅಂತ ಹೇಳಿದ್ದಾರೆ, ಹೇಳಿದ್ದೀನಿ. ನಮಗೆ ಗೊತ್ತಿಲ್ಲ, ನಾನು ಬಂದಿರೋದು ಇನ್ನು ಒಳಗಡೆ ಇಲ್ಲ, ಇಲ್ಲೇ ಹೇಳ್ಕೊಳ್ಳೋಣ. ಒಳಗೆ ಹಾಕೊಳಕ್ಕಾಗಲ್ಲ, ಪಾರ್ಕಿಂಗು. ಬೈಕ್ಗಳು ನಿಲ್ಸಿರ್ತಾರಲ್ಲ. ರಿಯಾಕ್ಷನ್ ಹೆಂಗಿರುತ್ತೆ ಈಗ, ಬಂದ್ಬಿಟ್ಟ ಅಂತ. ನಾನು ಹೇಳಿದ್ದೀನಿ ಇನ್ನೂ 2-3 ದಿನ ಆದ್ಮೇಲೆ ಬರ್ತೀನಿ ಅಂತ. ನೋಡಿ ಕೀ ಕೊಡಿ. ಯಾರು ಬಂದ್ರು ಅಂತ ಯಾರು ಬರ್ತಾರೆ ರಿಲೇಷನ್ ಬಬ್ಲು ಸಾಯಿರೋದು ಸ್ವಲ್ಪ ಪ್ಲಾನ್ ಕಲಿತಾರೆ. ಇದಕ್ಕೆ ನನ್ನ ದಿವಸ ಹೋಗ್ಬೇಕಂತ ಪ್ಲಾನ್ ಹಾಕಿದ್ರ ಅದೇ ಬಬ್ಲು ಫೋನ್ ಮಾಡ್ದೆ. ಈಗ ರಿಲೇಷನ್ಸ್ ಬರೋದಕ್ಕೆ ಆತು. ಅಯ್ಯೋ ಸಬ್ಬಿ ಶಾಕ್ ಹೋಗ್ಬಿಟ್ಟು ಶಾಕ್ ಹೋಗ್ತಿದ್ದೀನಿ. ನಿನ್ ಕಾರಲ್ಲಿ ಎತ್ಕೊಂಡು ಹೋಗೋಕೆ ಪ್ಲಾನ್ ಮಾಡಿರೋದು. ಪ್ರಶಾಂತನ ಕಾರ್ ಎತ್ಕೊಂಡು ನಂದಿಲ್ಸ್ಗೆ ಹೋಗೋ ಪ್ಲಾನ್ ಮಾಡೋರೆ. ಓಹೋ ಏನು ಎತ್ತಿರೋ ದಬ್ಬ ದಬ್ಬ ಬಿದ್ದೋಗುತ್ತೆ ಈಗ. ಚಲೋ ಬಾಯ್ ಬಾಯ್ ಬಾಯ್. ಶಿವ್ ಬಾಯ್ ಬಾಯ್ ಪಟಾಂಟಣ. ಬಾಯ್ ಮಾ. ಶಿವ್ ಟೇಕ್ ಕೇರ್. ಬಾಯ್ ಬ್ರೋ ಬಾಯ್. ಶಿವ್ ಬಾಯ್ ಬಾಯ್. ಬಾಯ್ ಮನೆ ಬಾಯ್. ನಮ್ಮ ಪಾರ್ಕಿಂಗಲ್ಲಿ ಗಾಡಿಗಳು ನೋಡಿ ಹೆಂಗೆ ನಿಲ್ಸಿರ್ತಾರೆ. ಅರೆ ಕಾರ್ ನಿಲ್ಸೋಕ್ಕೆ ಜಾಗ ಇಲ್ಲ ಇಲ್ಲಿ. ಎಲ್ಲಿ ನಿಲ್ಸೋದು ನಾವು? ಪಾಪ ನಮ್ಮ ಬಾಯ್ಸ್ ಎಲ್ಲ ಡಿಸಪಾಯಿಂಟ್ಮೆಂಟಲ್ಲಿ ಕೂತಿರ್ತಾರೆ. ಎಲ್ಲೋ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಂತೆ ನಮ್ಮ ಅಕ್ಕ, ನಮ್ಮ ತಮ್ಮ ಎಲ್ಲ, ಸಂಜೆ ಸಾಯಿಲ್ ನಿತೀಶ್ ಎಲ್ಲ. ನಾವು ಬಂದು ಕಾರ್ ಇಸ್ಕೊಂಡು ಹೋಗ್ಬಿಡ್ತೀವಿ ಪ್ರಶಾಂತ್ ಅಣ್ಣಂದು. ಈಗ ಅವ್ರ ಮಕ್ಕಳು ನೋಡೋಣ ಬನ್ನಿ. ಹೇಳಿದ ತಕ್ಷಣ ನಾನು ಕುತ್ಕೊಂಡ್ಬಿಟ್ರಲ್ಲ. ಇನ್ನೇನು ಹೊರಟ್ಬಿಡ್ತಿದ್ರಂತೆ. ನಾವು ಅಷ್ಟರಲ್ಲಿ ಫೋನ್ ಮಾಡಿ ಹೇಳಿದ್ದೀನಿ. ಸರ್ಪ್ರೈಸ್ ಮದರ್ ಫಾದರ್. ಏನಾದ್ರು ನಂದು ಹಾಕೊಂಡಿದ್ದೆ ಜೇಬ್ಗೆ ಹೆಂಗೆ ಗೈಸ್. ನಾನು ನನ್ನ ಬೆಸ್ಟ್ ಫ್ರೆಂಡ್ ನೋಡಿ ಗೈಸ್, ಟ್ವಿನ್ನಿಂಗ್ ಅಲ್ಲಿ ಇದೀವಿ ನೋಡಿ ಗೈಸ್. ಒಂದೇ ತರ ಬಟ್ಟೆ, ಗೊತ್ತೇ ಇರ್ಲಿಲ್ಲ. ನಿನ್ನ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ ನೋಡ್ದ ನಿನ್ನೆ. ಹಾಗೆ ನೋಡು, ಇವತ್ತಿನ ವ್ಲಾಗ್ ಅಲ್ಲಿ ನೋಡು. ಏನ್ ಪ್ಲಾನ್ ಮಾಡಿದ್ರಿ ಅಂತದ್ದು? ನಂದೀಸ್ಗೆ ಹೋಗ್ತೀರಾ? ಮಕ್ಕಗಳು ನೋಡಿ ಪ್ಲಾನ್ ಕ್ಯಾನ್ಸಲ್ ಆಗಿರೋ ಮಕ್ಕಳು ನೋಡಿ. ಯಾರ್ ಬರ್ಡೇ ನಾಳೆ? ಯಾರ್ ಬರ್ಡೇ ನಾಳೆ? ಯಾರೋ ದರಿದ್ರ ಮಗ ಹುಟ್ಟಿದ್ದ 14ನೇ ತಾರೀಕಿನ. ಬೇಗ ಬಂದ್ಬಿಟ್ನಲ್ಲ ನಾನು. ಏನೋ ಸ್ವೀಟ್ಸ್ ತಂದಿಟ್ಟವ್ರೆ ಮನೇಲಿ. ಏನಕ್ಕೋ ಸ್ವೀಟ್ಸು? ಇರೋ ನಿಮಿಷ ಇರೋ. ನೀವೇನು ಇವ್ರುಗಳೇ? ಅಯ್ಯೋ ಇರ್ರೋ ತೋಳು. ಗೈಸ್ ನಾನೇನ್ ತಂದಿದ್ದೆ ಅದನ್ನ ತೆಗಿತಾಳೆ ನಮ್ಮ ಅಕ್ಕ ನೋಡಿ. ಪಾರ್ಸಲ್ ಇದು ಇವಾಗ ಬೇಡ, ಕೊಡಿಲ್ ಬಿಡು 1 ನಿಮಿಷ. ಇವಾಗ ತೆಗೆದ್ರೆ ಖಾಲಿ ಆಗ್ಬಿಡುತ್ತೆ. ಬೇಡ, ಇವಾಗ ತೆಗೆದ್ರೆ ಖಾಲಿ ಆಗುತ್ತೆ. ರಾತ್ರಿ ಕೊಡ್ತೀನಿ ತಿನ್ನಕ್ಕೆ. ನೋಡಿ ಹೆಂಗ್ ಕಾಯ್ತವ್ರು ನೋಡು, ಬಕ್ಕ ಪಕ್ಷಿಗಳ ತರ ನೋಡು. ಅನ್ಬಾಕ್ಸಿಂಗ್ ಮಾಡ ತಡೀರ ಫಸ್ಟ್. ಬಂದೆ ಅಕ್ಕ ಇಟ್ಕೊಳಕ್ಕೆ. ತೆಗಿಬೇಡ. ನಾಯಿಗೆ ಅದ್ ನಾಯಿಗೆ ಹಾಕ ತಂದಿರೋದು. ಇದು ನಾಯಿಗೆ ಸಂಜು ಹಂಗಂತೇಳಿ ಸೈಡ್ಗೆ ಇಟ್ಬಿಡೋಣ. ನಾಯಿಗೆ ಹೋದು ತೆಗಿಬೇಡ. ತಡಿಯೋತೀನಿ. ಕೊಡಕ್ಕಿನ ತಂದಿದ್ದು ವರ್ಕಿ ತಿನ್ಕೊಂಡು ಬ್ಲಾಗ್ ನೋಡ್ತವ್ರೆಲ್ಲ. ಗೈಸ್ ಹೆಣ್ಮಗು ಊಟ ಆರ್ಡರ್ ಮಾಡಾಯ್ತು ನಮಗೆ ಅಂತ. ಸಂಜೆ ಒಂದ್ಸರಿ ಹೇಳ್ರ 3, 2, 1 ಗೋ. ಹೆಣ್ಮಗು ಊಟ ಆರ್ಡರ್ ಮಾಡೈತೆ. ಕಿತ್ಕೋ ಇನ್ನೊಂದು ಕಿತ್ಕೋ.
ಕಿತ್ಕೋ ಕಿತ್ಕೋ. ಏನಿದು ಏನಾಯ್ತು ನೋಡೋಣ ಇರು. ಓದೋಣ ಇರು. ಆಲ್ಫಮ್ ಚಿಕನ್. ಆಲ್ಫಮ್ ಚಿಕನ್. ನಾನು ಓದ್ತೀನಿ ಆಹಾ ಅನ್ನಿ ಆಯ್ತಾ. ಇರು ನಿಮಿಷ ಓದೋಣ. ಆಲ್ಫಮ್ ಚಿಕನ್, ಗೀ ರೈಸ್, ಕಾಂಪ್ಲಿಮೆಂಟ್ರಿ ದಾಲು. ಹಬ್ಬನೇ ಇವತ್ತು. ಚಿಕನ್ 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 ಕೊಡ 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 ಕೊಡ. ಊಟ ಮಾಡ್ಲಿ ಬಿಡ, ನೆಮ್ಮದಿ ಆಗ್ಲಿ. ಒಂದ್ಸರಿ ಹಪ್ಪಳ ಎತ್ಕೊಂಡಿದ್ದಕ್ಕೆ ಎಂತ ರಾದ್ದ ಅಂತ ಮಾಡಿದ್ಲು ಅಂದ್ರೆ ಚಡ್ಡಿ ಗಿಡಿ ಹಾಕಿದ್ರೆ ಇದಕ್ಕೆ ಹೆಣ್ಮಕ್ಳು ನಂಬರ್ ನೋಡಿ. ಇಷ್ಟೊಂದು ಕಿರ್ಚಾಡಿ ನಗ್ತಾಳ ನೋಡಿ. ಗಾಬರಿ ಆಗ್ಬಿಟ್ಲು ನಮ್ಮ ಅಕ್ಕ. ಹೋಗ್ರ ಹೋಗ್ರ ನಿಮ್ಗೆಲ್ಲ ಹೋಗ್ರ ಹೋಗ್ರ. ಅಕ್ಕ ದೇವ್ರ ಅಂತಾರಳಿ. ಸೈಡ್ ಬಾರ್ ಆಯ್ತು. ಅದೇ ಭತ್ತಗಳ ಪೀಸ್. ಚಿಕನ್ ಸಂಶೋಧನೆ ಇನ್ವೆಸ್ಟ್ಮೆಂಟ್ ಪಾಪ ಅಲ್ಲೇ ಅಕ್ಕಲೇ.